ಎಲ್ಲ ಕುಡಿಯಿತು ನಡ ನೋಡ್ತೇನೆ. ಹಾಂ, ಸ್ವಲ್ಪ ಇರೋದು ಇನ್ನು. ಕುಡಿ ಕುಡಿ ಕುಡಿ, ಎಲ್ಲ ಕುಡಿ ಆಯಿತಾ. ಸಗಣಿಯನ್ನೆಲ್ಲ ಬದಿಗೆ ಸರಿಸಿ ಇಟ್ಟಿದ್ದೇನೆ. ಇನ್ನು ಕ್ಲೀನ್ ಮಾಡಬೇಕಿದ್ದನ್ನೆಲ್ಲ ಈಗ. ಕಡೆ ಇದಕ್ಕೆ ಹಾಕುವುದನ್ನು ಸಗಣಿಯನ್ನು, ಗೊಬ್ಬರ ಗ್ಯಾಸ್ ಅದು ನೀರು ತೊಳೆದು ಹೋದ ನೀರನ್ನು ಇಲ್ಲಿ ಇದಕ್ಕೆ ಹಾಕಿ ಸಗಣಿ ಹಾಕಿ ಮಾಡ್ತೇನೆ. ಹುಲ್ಲು ಹಾಕ್ತೀನಿ. ಪುಟ್ಟುಗೆ ಹುಲ್ಲು ಬೇಕಾ? ಲಕ್ಷ್ಮಿಗೆ ಹುಲ್ಲು ಬೇಕಾ? ನಿನಗುಂಟು, ನಿನಗೂ ಹಾಕ್ತೀನಿ. ನೀನು ಇಲ್ವಾ ಅಂತ ಗ್ರಹಿಸಿದ್ದಾ? ನಿನಗೂ ಉಂಟು, ನಿನ್ನ ಮಗಳಿಗೂ ಹಾಕ್ತೀನಿ, ಎಲ್ಲರಿಗೂ ಹಾಕ್ತೀನಿ. ಬಾಳೆ ದಿಂಡು ಉಂಟು, ಅದು ಹಾಕು. ಇದು ನೆಟ್ಟ ಹುಲ್ಲು, ನೋಡಿ, ಜನಗಳಿಗೆ ಅಂತ ನೆಟ್ಟಿಟ್ಟ ಹುಲ್ಲು. ಇದನ್ನು ನಾನು ಸ್ವಲ್ಪ ಬೈ ಹುಲ್ಲು ಹಾಕಿದ್ದೇನೆ. ಯಾಕಂದರೆ ನಮಗೀಗ 2 ದಿವಸ ಅಡಿಕೆ ತೆಗೀತೇವೆ. ಹಾಗೆ ಹುಲ್ಲು ಮಾಡಲಿಕ್ಕೆ ಯಾರೂ ಇಲ್ಲ ಜನ. ಹಾಗೆ ನಿನ್ನೆ ಹುಲ್ಲು ಮಾಡಿ ಇಟ್ಟದು. ಹೀಗೆ ಇನ್ನೂ 2 ದಿವಸ ಕಳೆದು ನಿಮಗೆ ಅಡಿಕೆ ಕೊಯ್ಲಿದೆ. 2-3 ದಿವಸ. ನೋಡು, ದಂಡನ್ನದು ತಿನ್ನಲಿಲ್ಲ ನೋಡಿ. ತುಂಡು ಮಾಡಬೇಕಂತ ಇದಕ್ಕೆ. ಸಣ್ಣ ಸಣ್ಣ ತುಂಡು ಮಾಡಿದರೆ ತಿನ್ನಲಿಕ್ಕೆ ಸುಲಭ. ದೊಡ್ಡದು ಹಾಕಿದರೆ ಎಲ್ಲಿಗೆ ಅದು ತಿನ್ನೋದು? ನೋಡ, ಬೇಕಿದ್ದರೆ ತಿಂತದೆ, ತುಂಡು ಮಾಡ್ಬೋದು. ಹುಲ್ಲು ಕಂಡ್ರೆ ಅದುವೇ ಬೇಕಲ್ಲ ಅದಕ್ಕೆ. ಹುಲ್ಲು ಅದುವೇ. ಈ ಹುಲ್ಲು ಹಾಕಿದರೆ ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಹುಲ್ಲಿನಿಂದ ಹಾಲು ಅಷ್ಟು ಬರುತ್ತೆ. ಗೋಪಿ, ಗೋಪಿ, ನಾನು ಹೋಗ್ತೇನೆ, ಮನೆಗೆ ಹೋಗ್ತೀನಿ. ಲಕ್ಷ್ಮೀ, ಲಕ್ಷ್ಮೀ ಪುಟ್ಟು. ನಮ್ಮ ಮನೆಯಿಂದ ದನದ ಹಟ್ಟಿಗೆ ಸ್ವಲ್ಪ ದೂರ ಉಂಟು. ಹೀಗೆ ನಡ್ಕೊಂಡು ಹೋಗಬೇಕು ನೋಡಿ. ಕುಡಿದಾಯ್ತಲ್ಲ, ಅದಕ್ಕೆ ತೆಗೆಯುವ. ಇನ್ನು ಸಂಜೆ ಹೀಗೆ ನೋಡಿ, ಸ್ವಲ್ಪ ದೂರ ಇದೆ. ಹಾಗೆ ನಡ್ಕೊಂಡು ತೋಟದಲ್ಲಿ ಹೋಗಬೇಕು. ದನದ ಹತ್ರ ಮಾತಾಡಲಿಕ್ಕೆ ಬರಬೇಕಿದ್ರೆ ಸ್ವಲ್ಪ ದೂರ ಇದೆ. ಇದು ಮೊದಲು ನಮ್ಮ ಹಳೆ ಮನೆ ಆಗಿತ್ತು ಇಲ್ಲಿ. ನಂತರ ಅಡಿಕೆ ಸಸಿ ಎಲ್ಲ ನಟದಿಲ್ಲ. ಇಷ್ಟು ದೊಡ್ಡಾಗಿದೆ ನೋಡಿ. ಇದು ಇಲ್ಲಿ ನಮ್ಮ ಮನೆ ಮೇಲೆ. ಆದ ಕಾರಣ ಸ್ವಲ್ಪ ನಡ್ಕೊಂಡು ಬರಬೇಕು. ಸ್ವಲ್ಪ ವಾಕಿಂಗ್ ಆದಾಗ ಆಗುತ್ತೆ ನನಗೆ. ಇಲ್ಲೆಲ್ಲ ಸಸಿ ಎಲ್ಲ ನಟ್ಟಿದ್ದೇನೆ ನೋಡಿ. ಇದು ಕೆಸವಿನ ಎಲೆ, ಪತ್ರೊಡೆ ಎಲ್ಲ ಮಾಡಬಹುದಲ್ಲ. ಇದು ನಮ್ಮ ಮನೆ, ಇಷ್ಟು ದೂರ ಇದೆ.